ಅದಕ್ಕೆ ಚತುಷ್ಕೋಟಿ ಕನ್ನಡಿಗರು, ಪಂಚಕೋಟಿ ಕನ್ನಡಿಗರು, ಈಗ 6 ಕೋಟಿ ಕನ್ನಡಿಗರ ಅಥವಾ 7 ಕೋಟಿ ಕನ್ನಡಿಗರ ನಮಗೆ ಸರಿಯಾಗಿ ಲೆಕ್ಕ ಗೊತ್ತಾಗ್ತಾ ಇಲ್ಲ. ಒಂದು ಏನನ್ನಿಸ್ತಾ ಇದೆ, ಇಷ್ಟು ಮಧ್ಯೆ ಇಷ್ಟು ಸುದೀರ್ಘ ಕಾಲದ ಚಿತ್ರರಂಗದ ಪಯಣದಲ್ಲಿ ನಮ್ಮ ವಿಶ್ವನಾಥ್ ಅವರು ಇದೀಗ ಈ ಕನಗಾಳ್ ಪುಟ್ಟಣ್ಣವರ ಒಂದು ಸಂಸ್ಥೆಗೆ ಅವರನ್ನ ವಹಿಸಿದ್ದಾರೆ. ಈ ಕೆಲಸಕ್ಕೆ ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ. ಯಾವಾಗಲೂ ಕನಗಾಳ್ ಪುಟ್ಟಣ್ಣ ಅನ್ನೋವಂಥ ನಾವು ಯೋಚನೆ ಮಾಡಿದಾಗ ನನ್ನ ತಾಯಿಯವರು ಹೇಳೋರು ಅವ್ರ ಬಗ್ಗೆ. ಯಾವಾಗ ನನ್ನ ತಾಯಿಯವರಿಗೆ ಚಿತ್ರರಂಗದಲ್ಲಿ ಕಥಾನಾಯಕಿಯ ಅವಕಾಶ ಕಮ್ಮಿ ಆದವೋ ಆವಾಗ ಬಾರಮ್ಮ, ಏನು ನೀನು ತಾಯಿ ಪಾತ್ರ ಮಾಡಮ್ಮ. ಅಲ್ಲ ಪುಟ್ಟಣ್ಣವರೇ, ಎಲ್ಲರೂ ನನ್ನ ಜೊತೆಲಿರೋರು ನಾಯಕಿ ಪಾತ್ರ ಮಾಡಿದ್ರು. ಇಲ್ಲಮ್ಮ, ನೀನು ಗೆಜ್ಜೆ ಪೂಜೆ ಮಾಡಮ್ಮ, ನೀನು ನೋಡಮ್ಮ, ನೀನು ಆ ಸಿನಿಮಾ ನಾನು ಮಾಡ್ತೀನಿ, ನೀನು ಮಾಡಮ್ಮ ನೀನು ಪಿಕ್ಚರ್ನ ಅಂತಂತೇಳಿ ಧೈರ್ಯ ಕೊಟ್ಟು ಪೋಷಕ ಪಾತ್ರದಲ್ಲಿ ತಾನು ಕಥಾನಾಯಕಿಯಾಗಿದ್ದಾಗಲೇ ಇಳಿಸಿ ಅವರನ್ನ ಪೋಷಕ ಪಾತ್ರದಲ್ಲಿ ಜಯಬೇರಿ ಗಳಿಸಿದ್ರು ಅವರು. ಅದಕ್ಕೆ ಅವ್ರಿಗೆ ರಾಜ್ಯ ಪ್ರಶಸ್ತಿ ಸಿಕ್ತು ನನ್ನ ತಾಯಿಯವರಿಗೆ. ಹಾಗೆ ಅವ್ರ ಜೊತೆಲಿ ಕಲ್ಪನಾ ಅವರು ಅಭಿನಯಿಸಿದ್ರು. ಅಷ್ಟು ಚೆನ್ನಾಗಿ ನಿಜವಾಗ್ಲೂ ಇಲ್ಲ ಮಾತಾಡಿದಾಗ 2 ದಕ್ಷಿಣ ಕನ್ನಡದವರು ಅಂತ ಹೇಳಿದರೆ ಅದು ತಪ್ಪಾಗುತ್ತೆ. ಆದರೂ ನಾನು ಅದನ್ನು ಹೆಮ್ಮೆಯಾಗಿ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಆ ಕಾಲಕ್ಕೂ 2 ದಕ್ಷಿಣ ಕನ್ನಡದವರು ನಾವೇನು ಅನ್ನುವಂಥದ್ದನ್ನ ಅವರ ಅಭಿನಯ ಮೂಲಕ, ಅವರ ಪ್ರತಿಭೆ ಮೂಲಕ ತೋರಿಸುವಂಥ ಅವಕಾಶ ಮಾಡಿಕೊಟ್ಟಂಥ ಇಂಥ ಕನಗಾಳ್ ಪುಟ್ಟಣ್ಣನವರು ಅವರ ಈ ಸಂಸ್ಥೆಗೆ ಯಾವತ್ತೂ ನಮ್ಮ ಪ್ರೋತ್ಸಾಹ ಇರುತ್ತೆ. ನಾನು ಎಂದೆಂದೂ ಚಿರಋಣಿಯಾಗಿದ್ದೀನಿ. ಯಾಕಂದರೆ ಅಂದು ಅವರು ನನ್ನ ತಾಯಿಯವರಿಗೆ ಈ ಪಾತ್ರ ಕೊಟ್ಟು, ಲೀಲಾವತಿಯವರು ಎಲ್ಲ ಪಾತ್ರಕ್ಕೂ ಸಹಿ ಅನ್ನುವಂಥ ಮಟ್ಟಕ್ಕೆ ತಗೊಂಡು 50 ಸಿನಿಮಾಗಳ ತಾಯಿಯವರು ಇರಬೇಕಾದ್ರೆ ಇವತ್ತು ಆ ಪುಟ್ಟಣ್ಣನವರೇ ಕಾರಣ. ನಿಜವಾಗಿ ನೋಡಿ, ಆ ಅನ್ನದ ಋಣ ಹೇಗಿದೆ ಅಂತಂತ ಹೇಳ್ಬಿಟ್ಟು ಆ ಊಟನೇ ನಾವು ಇವತ್ತು ಮಾಡ್ತೇವೆ. ಏನು ಹೇಳೋಣ, ನಾನು ಇಡೀ ಚಲನಚಿತ್ರ ರಂಗಕ್ಕೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಹಿರಿಯರನ್ನ ಗೌರವಿಸಿರ್ತಕ್ಕಂಥ ಯಾವುದೇ ನಾಡು, ಯಾವುದೇ ದೇಶ, ಯಾವುದೋ ಅದು ಹಾಳಾಗೋಗಿದ್ದ ಇತಿಹಾಸನೇ ಇಲ್ಲ. ಅದರಿಂದ ಹಿರಿಯರನ್ನ ಗಮನಿಸೋದು, ಹಿರಿಯರನ್ನ ಗೌರವಿಸೋದು ಎರಡೂ ಪರಮಾತ್ಮನಿಗೆ ನಾವು ಮಾಡುವಂಥ ಮಹಾದೊಡ್ಡ ಸೇವೆ ಅಂತ ನಾವು ಅರ್ಥ ಮಾಡ್ಕೊಬೇಕು. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ತುಂಬ ಸಂತೋಷ. ನನಗೆ ಆರೋಗ್ಯ ಸರಿ ಇಲ್ಲ, ಪರಿಸ್ಥಿತಿ ಪ್ರಯತ್ನ ಪಡ್ತೀನಿ, ನಾನು ಬರೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ತುಂಬ ದೊಡ್ಡ ಕೆಲಸ ನಂಬ್ಕೊಂಡಿದ್ದೇನೆ ನಾನು. ಭಾರಿ ಸಂತೋಷ. ದೇವರು ಒಳ್ಳೇದು ಮಾಡಿ. ಧನ್ಯವಾದ ಸರ್. ಕೂತ್ಕೊಳ್ಳಿ.